ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜು ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನೇ ಒಂದು ಸಣ್ಣದಾಗಿ ಅಪ್ಡೇಟ್ ಕೊಟ್ಬೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ಇದೆ. ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇಬ್ಬರಿಗೂ. ಇಬ್ಬರು ಮೊದಲನೇ ಮ್ಯಾಚು ಗೆದ್ದಿದ್ದಾರೆ, ಸೋತಿದ್ದಾರೆ. ಸೊ ಇಂಡಿಯಾ ಪಾಕಿಸ್ತಾನ ಮೇಲೆ ಗೆಲ್ಲೋದು ತುಂಬ ಇಂಪಾರ್ಟೆಂಟು. ಹಾಗೆಯೇ ಪಾಕಿಸ್ತಾನ ಅವ್ರು ನಮ್ಮ ಮೇಲೆ ಚೆನ್ನಾಗಿ ಆಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗೆ. ಸೊ ನಮ್ಮ ಬಗ್ಗೆ ಮಾತಾಡೋದಾದರೆ ನಾವು 5-1 ಮುಂದೆ ಇದ್ದೀವಿ ವರ್ಲ್ಡ್ ಕಪ್ಪಲ್ಲಿ. ಲಾಸ್ಟ್ ಟೈಮ್ ಅಂತೂ MCGಲಿ ಕಾಂತಾರ ಮಾಡಿಬಿಟ್ಟಿದ್ರು ನಮ್ಮ ಕೊಹ್ಲಿ ಅವರು. ಸೊ ಇವತ್ತು ನ್ಯೂಯಾರ್ಕಲ್ಲಿ ನಡೆಯುತ್ತೆ. ತುಂಬ ಸ್ಲೋ ಟ್ರ್ಯಾಕು ಮತ್ತು ಔಟ್ಫೀಲ್ಡ್ ತುಂಬ ಸ್ಲೋ ಇರುತ್ತೆ. ತುಂಬ ಎಲ್ಲ ಕ್ರಿಕೆಟಿಂಗ್ ಅನಲಿಸ್ಟು ಪಂಡಿತ್ಸ್ ಎಲ್ಲ ಹೇಳಿರೋ ಪ್ರಕಾರ ಸ್ಟ್ಯಾಂಡರ್ಡ್ ICC ಸ್ಟ್ಯಾಂಡರ್ಡ್ ಅಷ್ಟು ಮೀಟ್ ಆಗೋಲ್ಲ ಈ ಸ್ಟೇಡಿಯಮ್ ಅಂತ. ಬಟ್ ICC ಅವರು ನಾವೆಲ್ಲೂ ಮ್ಯಾಚಸ್ನ ಚೇಂಜ್ ಮಾಡಲ್ಲ, ಸೊ ಅದು ಹಾಗೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ನಡೆದಿರೋ ಮ್ಯಾಚ್ ಕೂಡ ನೆದರ್ಲ್ಯಾಂಡ್ಸ್ ಮತ್ತು ಸೌತ್ ಆಫ್ರಿಕಾದಲ್ಲಿ 104, ಅದನ್ನೇ ತುಂಬ ಕಷ್ಟಪಟ್ಟು ಸೌತ್ ಆಫ್ರಿಕಾದವರು ಚೇಸ್ ಮಾಡಿದ್ರು. ಸೊ ನಮ್ಮ ಇಂಡಿಯಾ ಟೀಮ್ ಅವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡೋಣ. ನನ್ನ ಪ್ರಕಾರ ಸೇಮ್ ಕಾಂಬಿನೇಷನಲ್ಲಿ ಹೋಗ್ತಾರೆ ಅನಿಸುತ್ತೆ. ಅಥವಾ ದುಬೆ ಬದಲು ಇನ್ ಕೇಸ್ ಏನಾದ್ರು ಸಂಜು ಸ್ಯಾಮ್ಸನ್ನ ತೊಗೊಂಬರ್ತಾರ, ಅಥವಾ ಓಪ್ನಿಂಗು ಜೈಸ್ವಾಲ್ನ ಆಡಿಸಿ 1 ಡೌನ್ ಕೊಹ್ಲಿ ಬರ್ತಾರ, ಹೇಗೆ ಅಂತ ನೋಡಬೇಕು. ಲಾಸ್ಟ್ ಟೈಮ್ 1 ಡೌನು ರಿಷಬ್ ಪಂತ್ ಅವ್ರು ಬಂದಿದ್ದು ಚೆನ್ನಾಗಿ ಆಡಿದ್ರು, ರೈಟ್ ಲೆಫ್ಟ್ ಕಾಂಬಿನೇಷನ್ನು. ಏನಂತಾರೆ, ಹಿ ಕ್ಯಾನ್ ಟೇಕ್ ಆನ್ ಬೌಲರ್ಸ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಸೊ ಹೇಗಿರುತ್ತೆ ನೋಡ್ಬೋದು. ಮ್ಯಾಚ್ ಚೆನ್ನಾಗಿ ನಡೀಲಿ, ಮಳೆ ಬರದೇ ಇರಲಿ. ಡೇ ಮ್ಯಾಚ್ ಆಗಿರೋದ್ರಿಂದ ಯಾರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಗೆಲ್ತಾರೆ ಅಥವಾ ಚೇಸ್ ಮಾಡಿದ್ರೆ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸ್ಲೋ ಟ್ರ್ಯಾಕ್ ಇರುತ್ತೆ. ಯಾರು ಅದನ್ನು ಕಂಡೀಷನ್ನ ಚೆನ್ನಾಗಿ ಫೇವರ್ ಮಾಡ್ಕೋತಾರೋ ಅವ್ರಿಗೆ ಅನುಕೂಲ ಆಗುತ್ತೆ. ಇಮಾದ್ ವಸೀಂ ಅವ್ರು ವಾಪಸ್ ಫಿಟ್ ಆಗಿದ್ದಾರೆ, ಅವ್ರು ಬರ್ತಾರೆ. 4 ಜನ ಫಾಸ್ಟ್ ಬೌಲರ್ಸಲ್ಲಿ ಒಬ್ಬರು ಕೂತ್ಕೋಬೋದು. ಮೋಸ್ಟ್ಲಿ ಹ್ಯಾರಿಸ್ ರೌಫ್ ಇರೋದಿಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ಅವ್ರು ಜಾಸ್ತಿ ರನ್ಸ್ ಕನ್ಸೀಡ್ ಮಾಡಿದರು. ಅದು ಬಿಟ್ಟು ಪಾಕಿಸ್ತಾನವ್ರು ಬೇರೆ ಚೇಂಜಸ್ ಮಾಡೋ ಅಂಥ ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಟಾಸ್ ತುಂಬ ಕ್ರೂಷಿಯಲ್ ಆಗ್ಬೋದು. ಯಾರು ಟಾಸ್ ಗೆಲ್ತಾರೋ ಮೋಸ್ಟ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ತೊಗೋಬೋದು, ಯಾಕೆಂದರೆ ಚೇಸಿಂಗ್ ಮಾಡೋದು ಕಷ್ಟ ಈ ಗ್ರೌಂಡಲ್ಲಿ ಅಂತ, ಅಥವಾ ಅದರ್ವೈಸ್ ಕೂಡ ಆಗ್ಬೋದು. ಸೊ ವಿಶ್ ಮಾಡೋಣ ಎಲ್ಲರಿಗೂ, ಪಾಕಿಸ್ತಾನ ಮತ್ತು ಇಂಡಿಯಾ ಟೀಮ್ಸ್ಗೆ ಒಳ್ಳೆಯದಾಗಲಿ, ಇಂಡಿಯಾದವ್ರು ಜಯಬೇರಿ ಬಾರಿಸಲಿ ಅಂತ ಆಶಿಸೋಣ. ಹಾಗೆ ನೋಡೋಕ್ಕೋದ್ರೆ ಒಂದೆರಡು ಅಪ್ಸೆಟ್ ಆಗಿದೆ ಆಲ್ರೆಡಿ ವರ್ಲ್ಡ್ ಕಪ್ಪಲ್ಲಿ. ಅಫ್ಘಾನಿಸ್ತಾನ ವರ್ಸಸ್ ನ್ಯೂಜಿಲೆಂಡು, ಅಂದರೆ ಗುಡ್ ಫೈಟ್ ಇರುತ್ತೆ ಅಂತ ಅನ್ಕೋಬೋದು ನೀವು. ಅಫ್ಘಾನಿಸ್ತಾನ T20ಯಲ್ಲಿ ತುಂಬ ಸ್ಟ್ರಾಂಗ್ ಇರೋ ಟೀಮು. ಅವ್ರಿಗೆ ಈ ಕಂಡೀಷನ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಫ್ ದಿ ಪಿಚ್ಚು ಅವ್ರದ್ದು ತುಂಬ ಸ್ಲೋ ಆಗಿ ಬರುತ್ತೆ, ಜೊತೆಗೆ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ. ಫಾಸ್ಟ್ ಬೌಲರ್ಸ್ ಏನೋ 1-2 ವಿಕೆಟ್ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಅವರು ಅದರ ಅಪೋಸಿಷನ್ ಟೀಮ್ ಮೇಲೆ ತುಂಬ ಪ್ರೆಷರ್ ಹಾಕ್ಬೋದು. ಚೆನ್ನಾಗಿ 75 ಆಲ್ಮೋಸ್ಟ್ 86 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ನ್ಯೂಜಿಲೆಂಡ್ ಮೇಲೆ. ಇನ್ನೊಂದು US ಅವರು ಪಾಕಿಸ್ತಾನ ಬೀಟ್ ಮಾಡಿರೋದು, ಅದು ಕನ್ವಿನ್ಸಿಂಗ್ ಆಗಲ್ಲ, ಬಟ್ ಕನ್ವಿನ್ಸಿಂಗ್ ಆಗಿ ಗೆಲ್ಬೋದಾಗಿತ್ತು. ಆಲ್ಮೋಸ್ಟ್ ಲಾಸ್ಟ್ ಬಾಲಲ್ಲಿ ಅವರು ಟೈಮ್ ಮಾಡ್ಕೊಂಡು ಸೂಪರ್ ಓವರಲ್ಲಿ ಗೆದ್ದಿದ್ದಾರೆ. ಸೊ ಅದು ಒಳ್ಳೆಯ ಮ್ಯಾಚು. ಸೊ ಸಣ್ಣ ಪುಟ್ಟ ಆಲ್ರೆಡಿ ಬೇರೆ ಬೇರೆ ಟೀಮ್ಸು ಮುಂದೆ ಬರೋಕ್ಕೆ ಶುರು ಮಾಡಿದ್ದಾರೆ. USA ನಮ್ಮ ಇಂಡಿಯಾದವ್ರು ಇವತ್ತೇನಾದ್ರು ಗೆದ್ದರೆ ಅವ್ರಿಗೆ ನೆಕ್ಸ್ಟ್ ಲೆವೆಲಿಗೆ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅವ್ರ ಸ್ಕೋರು, ಬಟ್ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ ಕೂಡ. ನಮ್ಮದು ಇಂಡಿಯಾದವ್ರದ್ದು ಇನ್ನೂ 2 ಮ್ಯಾಚೆಲ್ಲ, ಒಂದು ನ್ಯೂಯಾರ್ಕು ಮತ್ತು ಒಂದು ಫ್ಲೋರಿಡಾದಲ್ಲಿ ನಡೆಯುತ್ತೆ. ಆಮೇಲೆ ನಾವು ವೆಸ್ಟ್ ಇಂಡೀಸ್ಗೆ ಹೋಗ್ತೀವಿ ಸೂಪರ್ ಸ್ಟೇಜ್ಗೆ. ಸೊ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ. ಹಾಗೆ ಇನ್ನೊಂದು ವಿಷಯ, ಇವತ್ತು ಮೋದಿಜಿಯವರ ಸ್ವೆರಿಂಗ್ ಇನ್ ಸೆರೆಮನಿ ಇದೆ. 6 ಗಂಟೆಯಿಂದ TV ಮುಂದೆ ಕೂತ್ಬಿಟ್ರೆ ಅದು ಮುಗಿದಿದ್ದಾಗೆ ಕ್ರಿಕೆಟ್ ಮ್ಯಾಚ್ ಆಗುತ್ತೆ. ಸೊ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತು ದೇಶ ಪ್ರೇಮಿಗಳಿಗೆ ಮೋದಿಜಿಯವರು 3ನೇ ಸತಿ ಪ್ರಧಾನಮಂತ್ರಿ ಆಗ್ತಿರೋದೆಲ್ಲ ಅವ್ರು ಒಳ್ಳೆ ಪಾಲಿಸೀಸ್ ತರಲಿ ಅಂತ ಅಂದ್ಕೊಳ್ಳೋಣ. ಬಟ್ ಕ್ರಿಕೆಟಿಗೆ ಸೀಮಿತವಾಗಿರಲಿ ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲರಿಗೂ ಖುಷಿ ಕೊಡಲಿ ಅಂತ ಆಶಿಸ್ತಾ, ಇಂಡಿಯಾದವ್ರು ಮುಂದೆ ಬರಲಿ ಅಂತ ಇದು ಮಾಡೋಣ. ಎಲ್ಲರಿಗೂ ನಮಸ್ಕಾರ.